ಉಷಾ ಸ್ಟೋನ್ ಕಲ್ಲು ಗಣಿಗಾರಿಕೆ ಮಾಲೀಕ ಸಂಬಂಧಿತ ಸಕಲೇಶ್ ಹಾಗೂ ಅವರ ಗೂಂಡಾಗಳಿಂದ ಗುಂಡಿನ ಸುರಿಮಳೆಯಿಂದಾಗಿ ರೈತ ರವಿ ತೊಡೆಯಲ್ಲಿ ಗುಂಡು ತೂರಿ ಸಾವು ಬದುಕಿನೊಂದಿಗೆ ಪರದಾಡುತ್ತಿದ್ದು, ರವಿಯ ಮೇಲಾದ ಶೂಟೌಟ್ ಹಾಗೂ ಮಾರಣಾಂತಿಕ ರಿವಾಲ್ವರ್ನಲ್ಲಿ ಪ್ರಾಣ ಬೆದರಿಕೆ ಎದ್ದಿದ್ದ ಸಕಲೇಶ್ ಹಾಗೂ ಅವನ ಅನುಚರರ ಗೂಂಡಾಗಿರಿಯನ್ನು ಖಂಡಿಸಿ ಮತ್ತು ವಲಸೇನಹಳ್ಳಿ ಗ್ರಾಮ ಸರ್ವೆ ನಂಬರ್ 34ರಲ್ಲಿ 7 ಎಕರೆ ಪ್ರದೇಶದ ಕಲ್ಲುಗಾರಿಕೆ ಹಾಗೂ ಬಂಚೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 188 ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅನುಮತಿಗಳನ್ನು ಕೂಡಲೇ ರದ್ದುಗೊಳಿಸಲು ಒತ್ತಾಯಿಸಿ ದಿನಾಂಕ 28/4/2025 ಸೋಮವಾರದ ಬೆಳಗಿನ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಮಂಚೇನಹಳ್ಳಿ ಸಂಪೂರ್ಣ ಬಂದ್ ಹಾಗೂ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಅಂದು ಎಲ್ಲ ಸಂಘಟನೆಗಳು, ಸಾರ್ವಜನಿಕರು, ರೈತ ಬಾಂಧವರು, ವಿದ್ಯಾರ್ಥಿಗಳು ಹಾಗೂ ಪರಿಸರ ಹಿತಾಸಕ್ತಿ ಇರುವ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ಬಂದ್ಗೆ ಶಕ್ತಿ ತುಂಬಲು ಮಂಚೇನಹಳ್ಳಿ ವ್ಯಾಪ್ತಿಯಲ್ಲಿ ಶಾಂತಿ ಭದ್ರತೆ ಹಾಗೂ ಪರಿಸರವನ್ನು ರಕ್ಷಿಸಲು ಕಾಪಾಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿಯಾಗಿದೆ. ಕಾರಣಕ್ಕೆ ಕ್ರಷರ್ ಅನುಮತಿಯನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಗೆ ಎಲ್ಲರೂ ಸಹಕರಿಸಬೇಕಾಗಿ ಮಂಚೇನಹಳ್ಳಿ ಎಲ್ಲ ರೈತ ಮುಖಂಡರು, ಹಿರಿಯರು ಪತ್ರಿಕಾ ಮಾಧ್ಯಮದ ಮೂಲಕ ಕೋರಿದ್ದಾರೆ. ವರದಿ ಪದ್ಮಾವತಿ, ಮಂಚೇನಹಳ್ಳಿ. ಸಾರ್ವಜನಿಕ ರಸ್ತೆ ಅಂತ ಹೇಳ್ಬಿಟ್ಟು ಅಕ್ರಮವಾಗಿ ತಾಲೂಕು ತಹಸೀಲ್ದಾರ್ ಇನ್ವಾಲ್ವ್ಮೆಂಟ್ ಆಗಿ, ಸ್ಟೇಷನರ್ ಇನ್ವಾಲ್ವ್ಮೆಂಟ್ ಆಗಿ ಅವರೆಲ್ಲ ನಮ್ಮ ಮೇಲೆ ಇದು ಮಾಡಿ 50ರಿಂದ 100 ಜನ ಗುಂಡಗಳು ಕರ್ಕೊಂಡು ಬುಲೆಟ್ ತಗೊಂಡು ಅಟ್ಟಾಡಿಸಿ ನಮ್ಮನ್ನು ಹೊಡೆದು ಕಾಲಿಗೆ ಬುಲೆಟಲ್ಲಿ ಹೊಡೆದಿದ್ದಾನೆ. ಕಾಲು ಮುರಿದೋಗಿದೆ. ಯಾಕೆ ಬುಲೆಟಲ್ಲಿ ಹೊಡೆಯೋದು? ಏನಾಯ್ತು ಗಲಾಟೆಯಲ್ಲಿ? ನಾವು ಶಾಂತಿಯುತವಾಗಿ ನಿಂತ್ಕೊಂಡಿದ್ವಿ. ಏಕಾಏಕಿ ಬಂದು ನೀವು ಹೆಂಗೆ ಮಾಡ್ತೀರಾ, ಏನು ಮಾಡ್ತೀವಿ, ಯಾರು ಅಡ್ಡ ಬರೋದು? ನೀವೆಲ್ಲ ಸರ್ಕಾರನೇ ನಂದು, ಸಿದ್ದರಾಮಯ್ಯನೇ ಆರ್ಡರ್ ಕೊಟ್ಟಿದ್ದಾನೆ. ನೀವ್ಯಾರ ನಮ್ಮನ್ನು ಕೇಳೋದಕ್ಕೆ? ಸರ್ಕಾರ ಕೊಂಡ್ಕೊಂಡು ತಹಸೀಲ್ದಾರ್ ಕಾಸು ಕೊಟ್ಟು ಕೊಂಡ್ಕೊಂಡಿದ್ದೀವಿ, ಜಿಲ್ಲಾಧಿಕಾರಿಗೆ ದುಡ್ಡು ಕೊಟ್ಟಿದ್ದೀವಿ. ಅವ್ರು ಏನು ರೋಡ್ ಮಾಡ್ತಿದ್ರು, ಏನು ಮಾಡ್ತಿದ್ರು ಅಲ್ಲಿ? ಮಾಡೋದಕ್ಕೆ ದಾರಿ ಮಾಡ್ಕೊಂತ ಇದ್ದಾರೆ ಸರ್. ಸರ್ಕಾರಿ ಅಧಿಕಾರಿಗಳು ಮಾಡಬೇಕು. ಸರ್ಕಾರಿ ಅಧಿಕಾರಿಗಳು ಬಿಟ್ಟು ಖಾಸಗಿ ವ್ಯಕ್ತಿ ಇವನು ಏಕಾಏಕಿ ಸಾರ್ವಜನಿಕರ ಸುಮ್ಮನೆ ಹೆಸರಿಟ್ಕೊಂಡು ಅಲ್ಲಿ ಇಲ್ಲಿಗಲ್ ಆಗಿ ಕ್ರಷರ್ ಮಾಡಿ ಅಲ್ಲಿ ದೇವಸ್ಥಾನ ಇದ್ರೆ ಹಾಳು ಮಾಡೋದಕ್ಕಾಗಿ ಮಾಡ್ತಾ ಇದ್ದಾನೆ. ಪ್ರಶ್ನೆ ಮಾಡೋದಕ್ಕಾಗಿ ಊರಿನಲ್ಲೆಲ್ಲ ಅಡ್ಡಾಡಿಸಿ ಎಲ್ಲರಿಗೂ ಗುಂಡೊಡಿತೀನಿ ಅಂತ ಅಡ್ಡಾಟ ಮಾಡಿ ನನಗೆ ಗುಂಡೊಡೆದಿದ್ದಾನೆ. ಯಾರವರು? ಸಕಲೇಶನ್. ಅವನು. ಅವ್ರಿಗೂ ಅದಕ್ಕೇನು ಸಂಬಂಧ? ಅವನು ಅದನ್ನು ಮಾಡ್ಕೊಂಡಿದ್ದಾನಂತೆ. ಓರಿ ನಾನು ಮಾಡ್ಕೊಂಡಿದ್ದೀನಿ, ಸಿದ್ದರಾಮಯ್ಯ ನನಗೆ ಕೊಟ್ಟಿದ್ದಾನೆ, ಜಿಲ್ಲಾಧಿಕಾರಿ ಕೊಟ್ಟಿದ್ದಾನೆ, ತಹಸೀಲ್ದಾರ್ ಮೇಡಮ್ ಲಂಚ ತಗೊಂಡು ನನಗೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಸ್ಟೇಷನಲ್ಲಿ ಲಂಚ ಕೊಟ್ಟು ನಾನು ನೀವು ಇವತ್ತು ಅವ್ರು ರೋಡ್ ಮಾಡ್ಬೇಕಾದ್ರೆ ಅಡ್ಡ ಮಾಡಕ್ಕೆ ಹೋದ್ರೆ? ನಮ್ಮದು ಜಮೀನಿದೆ, ನಮ್ದು ಜಮೀನಿದೆ. ನಾವು ಕೇಳಿದ್ವಿ, ಯಾವುದೇ ರೀತಿ ನಮ್ಮ ಜಮೀನು ಇನ್ನೂ ಪೋಡಿ ಆಗಿಲ್ಲ, ಯಾವುದೇ ರೀತಿ ರೋಡ್ ಮಾಡಬೇಡಿ ಅಂತ ನಾವು ಕೇಳಿದ್ವಿ ಅಷ್ಟೇ. ಏಕಾಏಕಿ ಎಲ್ಲರ ಮೇಲೂ ಗುಂಡು ತೋರಿಸಿ ನನಗೆ ಲಾಸ್ಟಲ್ಲಿ ನೀನೇ ಮಾಡಿದ್ದು, ನಿನ್ನಿಂದಾನೇ ಇವೆಲ್ಲ ಆಗ್ತಾರೆ, ನನಗೆ ಕಾಲಿಗೆ ಹೋಗ್ಬಿಟ್ಟಿದ್ದಾನೆ. ಪ್ರಾಣ ತೆಗೆಯೋದಕ್ಕೆ ಇದೆಗೆ ಹೊಡೆಯಕ್ಕೆ ನೋಡ್ದ, ತಪ್ಪಿಸ್ಕೊಂಡು ಕಾಲಿಗೆ ಬಿದ್ದಿದೆ, ಸಾಯಿಸಾಕ್ತೀನಿ ನನಗೆ. ಅಣ್ಣ 1 ನಿಮಿಷ ಅಣ್ಣ, ಅದು ಹಂಗೆ ಬಂದ್ಬಿಡುತ್ತೆ ಅಣ್ಣ. ಪ್ರದರ್ಶನ ಬಲ ಏನು ಅಂತ ತೋರಿಸ್ಕೊಡ್ತೀನಿ. ಮೊದಲಿಂದ ಮಂಚೇನಹಳ್ಳಿ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಯಾರು ಶಾಮೀಲಾಗಿಲ್ಲ, ಆಗೋದೂ ಇಲ್ಲ. ನಮ್ಮೂರಿನವ್ರು ಯಾರು ಆಗೋದೂ ಇಲ್ಲ, ಆಗೋದಕ್ಕೂ ಬಿಡೋದೂ ಇಲ್ಲ, ನಾವು ಹೋಗೋದೂ ಇಲ್ಲ ಯಾರೂ. ಸಕಲೇಶ್ ಅನ್ನೋ ವ್ಯಕ್ತಿನೇ ನೇರವಾಗಿ ಹೇಳಿದ್ದಾರೆ. ತೋರಿಸ್ಲಿ ಬಿಡಿ, ಯಾರಾದರೂ ತಗೊಂಡಿದ್ರೆ ಹೇಳಿ, ಅವ್ರಿಗೆ ಶಿಕ್ಷೆ ಕೊಡ್ತೀವಿ, ನಾವು ಮಾತಾಡ್ತೀವಿ ಅವ್ರನ್ನ. ಯಾರನ್ನ ತಗೊಂಡಿದ್ರೆ ಹೇಳಿ, ಧೈರ್ಯವಾಗಿ ಹೇಳಿ. ಯಾಕೆ ದುಡ್ಡು ಕೊಡೋರಿಗೆ ಅವ್ರಿಗೆ ಗೊತ್ತಾಗಲ್ವಾ ಯಾರು ಕೊಟ್ಟಿದ್ದೀವಿ ಯಾರಿಗಿಲ್ಲ ಅಂತ? ಹೇಳಿ, ಏನು ತೊಂದರೆ ಇಲ್ಲ. ಮಾಡಪ್ಪ, ಎಲ್ಲ ಬರಲಿ ಅನ್ನೋ ಥರ ಮಾಡಪ್ಪ. ದಿನ ಕಾಲಾವಕಾಶ ಸಂಪೂರ್ಣವಾಗಿ ಗಣಿಗಾರಿಕೆ ನಿಲ್ಲಿಸಿದೆ ಅಂತ, ಅದ್ರ ಬಗ್ಗೆ ಶಾಸಕರು ಹೇಳ್ತಾ ಇರೋದಕ್ಕೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಆದರೆ ಇದು ನಿನ್ನೆ ಮೊನ್ನೆ ಉಟ್ಕೊಂಡಿರ್ತಕ್ಕಂಥದ್ದಲ್ಲ. 1 ವರ್ಷದಿಂದ ಸತತವಾದ ಪ್ರಯತ್ನ ಕನಗಾನಕೊಪ್ಪದ ಗ್ರಾಮಸ್ಥರು ನಮ್ಮನ್ನು ಜೊತೆಗೂಡಿಸ್ಕೊಂಡು ಮಾಡ್ತಾಯಿದ್ದಾರೆ. ಇಷ್ಟೊತ್ತಿಗಾಗಲೇ ಮಾಡ್ಬೋದಾಗಿತ್ತು. ನೀವು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ತಾವು ಏನು ಹೇಳಿದ್ದೀರ ಅದರಂತೆ ನಡ್ಕೋಬೇಕು. ಆ ಗ್ರಾಮದಲ್ಲಿ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ನೀವೇನು ಮಾತು ಕೊಟ್ಟಿದ್ದೀರಾ ಅದರಂತೆ ನಡ್ಕೊಂಡ್ರೆ ನಮಗೆ ಸಂತೋಷ.
ಶಾಸಕರು ಹೇಳಿರೋದು ಈ ಒಳಗಡೆ ಒಂದು ವಾರದೊಳಗಡೆ ಮಾಡಲಿ ಅಂತ ನಾವು ಮಾಡ್ತೀವಿ. ಅದರಲ್ಲಿ ನಮ್ಮ ವಿರೋಧ ಇಲ್ಲ. ಕೇಳ್ತಾ ಇರೋದ್ರಿಂದ ನಾವು ಮೊದಲು MP ಸುಧಾಕರ್ ಅವರು ಕ್ಯಾನ್ವಾಸಿಗೆ ಬಂದವಾಗ ಕೇಳಿದ್ದೀವಿ. MP ಇದು MLA ಎಲೆಕ್ಷನಲ್ಲಿ ನಿಂತಿದ್ದರು. ಬಂದು ಕೇಳಿದ್ರು, ಅವರು ಓಟ್ ಕೇಳಿದವಾಗ ನಾವು ಹೇಳಿರೋದೇನು, ಅಣ್ಣ ನಮಗೆ ದಯವಿಟ್ಟು ಇಲ್ಲಿ ಗಣಿಗಾರಿಕೆ ಆಗಬಾರ್ದು, ಯಾವುದೇ ಕಾಲಕ್ಕೂ ಮಾಡೋದಿಲ್ಲ ಅಂತ ನಮ್ಮ ಸುಧಾಕರ್ ಸಾಹೇಬರು ಹೇಳಿದ್ದಾರೆ. ಮತ್ತು ಇದೇ ಪ್ರದೀಪ್ ಈಶ್ವರು ಬಂದು ಅವರು ಸಹ ನಾನು ಯಾವ ಕಾಲಕ್ಕೂ ಬಿಡೋದಿಲ್ಲ ಗಣಿಗಾರಿಕೆ ಇಲ್ಲಿ ಮಾಡೋದಕ್ಕೆ, ನಾನಿದ್ದೀನಿ ಅಂತ ಮಾತು ಕೊಟ್ಟಿದ್ದರು. ಮಾತು ಕೊಟ್ಟರೂ ಸಹ ಈ ಗಣಿ ಸಕಲೇಶ್ ಅನ್ನೋರು ಯಾರೋ ವೈ ಎ ನಾರಾಯಣ ಸ್ವಾಮಿ ಅವ್ರಿಗಾಗಿದೆ ಅಂತೆ, ಅವ್ರ ಹೆಂಡ್ತಿಗೇನೋ. ಮತ್ತು ಮೊನ್ನೆ ನಾವು ದಾರಿ ಮಾಡುವಾಗ ನಾವು ಹೋದ್ವಿ. ನಮ್ಮ ಊರಿನವರೆಲ್ಲ ಮೊದಲಿಂದ ವಿರೋಧ ಮಾಡ್ತಾಯಿದ್ದೀವಿ, ಸುಮಾರು 2-3 ವರ್ಷದಿಂದ ವಿರೋಧ ಮಾಡ್ತಾಯಿದ್ದೀವಿ. ಆದರೂ ನಮಗೆ ರಾಜಕೀಯದಿಂದ ಏನೂ ಪ್ರಯೋಜನ ಆಗಿಲ್ಲ. ನಾವೇ ಊರಿನಲ್ಲಿ ಎಲ್ಲ ರೈತ ಮುಖಂಡರುಗಳು ಮತ್ತು ನಮ್ಮ ತಾಲೂಕು ಲೀಡರ್ಸ್ನೆಲ್ಲ ಕೇಳಿದ್ವಿ. ಆಯಿತು ಮಾಡೋಣ ಅಂತೇಳಿ ಒಂದು ಪ್ರತಿಭಟನೆಯೂ ಮಾಡಿದ್ವಿ 2 ತಿಂಗಳಿಂದ. ಪ್ರತಿಭಟನೆ ಮಾಡಿದ್ರೂ ಸಹ ಇವ್ರು ನಿಲ್ಲಿಸಲಿಲ್ಲ. ಎಲ್ಲ ಆದೇಶಗಳು ಆಗಿದೆ ಅಂತ ಹೇಳ್ಬಿಟ್ಟು ಇವರು ಬಂದು ಯಾವುದೇ ಆದೇಶ ಆಗಿರಲಿ DC ಅವರು ಒಂದೇ ದಿವಸಕ್ಕೆ ಆದೇಶ ಮಾಡಿದ್ದಾರೆ ಅಂತೇಳಿ ಆರ್ಡ್ರ್ ಕಾಪಿಗಳೆಲ್ಲ ತೋರಿಸಿದ್ರು. ಪೊಲೀಸ್ ಸ್ಟೇಷನಲ್ಲಿ ಕರೆದು ಒಂದು ಮೀಟಿಂಗ್ ಮಾಡಿದ್ರು. ನೀವು ಆರ್ಡ್ರ್ ಏನಾದರೂ ತಂದರೆ ನಿಲ್ಲಿಸ್ತೀವಿ, ಇಲ್ಲದಿದ್ದರೆ ನಾವು ಪ್ರೊಡಕ್ಷನ್ ಕೊಡಬೇಕಾಗುತ್ತೆ ಅಂತೇಳಿ ಇದೇ ಪೊಲೀಸ್ ಸ್ಟೇಷನ್ನಲ್ಲಿ ಹೇಳಿದ್ರು. ಆರ್ಡರ್ ಆಗಿರೋದು ಯಾರಿಗೆ? ಇವ್ರಿಗೆ ಸಾರ್ವಜನಿಕರ ರಸ್ತೆ ಅಂತ. ಸಾರ್ವಜನಿಕರ ರಸ್ತೆ ಅಂತಂದ್ರೆ ಸಾರ್ವಜನಿಕರ ರಸ್ತೆ ಮುನ್ಸಿಪಲ್ ಆಫೀಸರ್ ಮಾಡಬೇಕು, ಇಲ್ಲ ಯುವ ಸಾಹೇಬರು ಮಾಡಬೇಕು, ಇಲ್ಲ ತಹಸೀಲ್ದಾರ್ ಮೇಡಮ್ ಅವ್ರು ಮಾಡಬೇಕು. ಅವ್ನು ಸಕಲೇಶ್ ಬಂದು ರಸ್ತೆ ಮಾಡೋದಕ್ಕೆ ಕಾನೂನು ಯಾರು ಕೊಟ್ಟಿರೋದು ಅವ್ರಿಗೆ ಆದೇಶ? ಈಗ ರಸ್ತೆ ಮಾಡಿದ್ದಾರೆ, ಇದರ ಅಕ್ರಮ ರಸ್ತೆ ಅಂತ ನೀವು ತಹಸೀಲ್ದಾರ್ ಅವ್ರಿಗೆ ಗಮನ ಕೊಟ್ಟಿದ್ದೀವಿ ಮೇಡಮ್. ಅವತ್ತು ಹೇಳಿದ್ದೀವಿ ನಾವು ಹಿಂಗೆ ರಸ್ತೆ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಸುಮಾರು ಸಾರಿ ಕೊಟ್ಟಿದ್ದೀವಿ ಮೆಮೊರಂಡಮ್ಮು. ಮೊನ್ನೆನೂ ಸಮೇತ ಅವ್ರಿಗೆ ಹೇಳಿದ್ದೀವಿ. ನಮ್ಮ ಲಕ್ಷ್ಮೀನಾರಾಯಣಪ್ಪ ಲಾಯರ್ ಅವರು ಹೇಳಿದ್ದಾರೆ ಏನಂತ, 3 ಸಾರಿ 4 ಸಾರಿ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಮಾಡಿದ್ದಾರೆ, ಇನ್ನು ಸುಮಾರು ಜನಕ್ಕೆಲ್ಲ ಮಾಡಿದ್ದಾರೆ. ಆದರೂ ಯಾರೂ ಸಹಕರಿಸಿಲ್ಲ. ಈಗ ಮೊನ್ನೆ ಅಕ್ರಮವಾಗಿ ಅವ್ನು ರಸ್ತೆ ಮಾಡೋಕೆ ಬಂದಿದ್ದಾನಲ್ಲ ಜಲ್ಲಿ ಕ್ರಷರ್ ಅವನು ಸಕಲೇಶು, ಆ ಟೈಮಲ್ಲಿ ನೀವು ಪೊಲೀಸ್ ಇಲಾಖೆಗಾದ್ರಿ ರೆವಿನ್ಯೂ ಇಲಾಖೆಯವ್ರಿಗಾದ್ರಿ ಗಮನ ಕೊಟ್ರ? ಪೊಲೀಸ್ ಇಲಾಖೆಗೂ ನಮ್ಮ ಲಕ್ಷ್ಮೀನಾರಾಯಣಪ್ಪ ಕೊಟ್ಟು ಹೇಳಿದ್ದಾರೆ. ಬರ್ಲಿಲ್ವಾ ಅವರು? ಬರಲಿಲ್ಲ, ಯಾರೂ ಬಂದಿಲ್ಲ. ತಹಸೀಲ್ದಾರ್ ಮೇಡಮು ಬಂದಿಲ್ಲ. ಮಾಡಿ ಬಂದು ಅವನು ಗನ್ನು ಶೂಟ್ ಮಾಡಿಬಿಟ್ಟು ನಮ್ಮ ರೈತರ ಮೇಲೆ ಗುಂಡು ಹಾರಿಸ್ತಾ ಇದ್ರೆ ನಾನು ಅಲ್ಲೇ ಇದ್ದೆ. ಲಕ್ಷ್ಮೀನಾರಾಯಣಪ್ಪನಿಗೂ ಸಹ ಸಮೇತ ಗುಂಡಿಟ್ಟ ಅವನು, ನನಗೂ ಗುಂಡಿಡಕ್ಕೆ ಬಂದ ಅವನು. ಈ ಇಂಥ ರೌಡಿಗಳಿಗೆ ಈ ದಾರಿಗಳು ಇವೆಲ್ಲ ಮಾಡಿದ್ರೆ ಮುಂದೆ ನಾವು ಜೀವನ ಮಾಡೋಕ್ಕಾಗುತ್ತಾ? ರೈತರು ನಾವೆಲ್ಲ ಚಿಕ್ಕ ಕುಟುಂಬಗಳಾಗಿರೋವಂಥವ್ರು, 2 ಎಕರೆ 3 ಎಕರೆ ಇರೋವಂಥ ಜಮೀನುಗಳು, ಅದ್ರ ಮೇಲೆ ಧೂಳು ಕೂತ್ಕೊಂಡು ನಾವು ಜೀವನ ಮಾಡೋಕ್ಕಾಗುತ್ತಾ? ಮತ್ತು ನಮಗೆ ಕುಡಿಯೋಕ್ಕೆ ನೀರು ಸಿಗುತ್ತಾ? ನಮ್ಮ ಮಕ್ಕಳು ಎಲ್ಲಿ ಹೋಗಿ ಏನು ಮಾಡಬೇಕಾಗುತ್ತೆ? ಅದರಿಂದ ನಾವು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರನ್ನ ಕೇಳಿ ನಾವು ಪ್ರತಿಭಟನೆಗೆ ಬಂದ್ಗೆ 28ಕ್ಕೆ ನಾವು ಫಿಕ್ಸ್ ಮಾಡಿರೋದು ಖಚಿತ. ಯಾರಾದರೂ ನಿಲ್ಲಿಸಿದ್ರೆ ನಮ್ಗೆ ಆರ್ಡ್ರ್ ಕೊಡೋವರೆಗೂ ನಾವಂತೂ ಈ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ವಾಪಸ್ ತೆಗೆಯೋದಿಲ್ಲ. ಮತ್ತು ನಾವೆಲ್ಲರಿಗೂ, ಎಲ್ಲ ರೈತರಿಗೂ ಮತ್ತು ನಮ್ಮ ಮುಖಂಡರಿಗೂ, ಎಲ್ಲ ಪಕ್ಷದ ಮುಖಂಡರುಗಳಿಗೂ ನಾವು ಹೇಳಿ ಎಲ್ಲರೂ ಅವರೆಲ್ಲ ನಿಮ್ಮ ಜೊತೆಯಲ್ಲಿರ್ತೀವಿ, ನಿಮ್ಗೆ ಸಹಾಯ ಮಾಡ್ತೀವಿ ಅಂತೇಳಿ ಹೇಳಿರೋದ್ರಿಂದ ನಾವು ಇದನ್ನು ಯಾವುದೇ ಕಾಲಕ್ಕೂ ಈ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ. ಎಲ್ಲ ಸಂಘ ಸಂಸ್ಥೆಗಳವರು ಮತ್ತು ಎಲ್ಲ SC ST ಎಲ್ಲ ಪ್ರತಿಯೊಂದು ಎಲ್ಲ ಸಂಘಗಳವರು ನಮಗೆ ಬೆಂಬಲ ನೀಡ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಬೆಂಬಲ ನೀಡ್ತಾ ಇದ್ದೀವಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ನಾವು ಈ ಪ್ರತಿಭಟನೆ ಅಂತೂ ಬೆಳಗ್ಗೆ 6ರಿಂದ ಸಾಯಂಕಾಲ 6 ಗಂಟೆವರೆಗೂ ಪ್ರತಿಭಟನೆ ಮಾಡೋದು ಖಚಿತ. ಇಷ್ಟು ಹೇಳೋಕ್ಕೆ ನನಗೆ